ಕನ್ನಡ ಸಿನಿಮಾ ರಂಗದಲ್ಲಿ ಹಳೆಯ ನಟಿ ಗೀತಾ ಅವರ ಬಗ್ಗೆ ಬಂದಿರುತ್ತೆ ಅತಿ ದೊಡ್ಡ ಆಘಾತಕಾರಿ ವಿಚಾರ ಅಂತ ಹೇಳ್ಬೋದು. ಅದು ಆಘಾತಕಾರಿ ಸುದ್ದಿ. ಹಾಗಾದ್ರೆ ಏನು ಸುದ್ದಿ ಸಂಪೂರ್ಣ ಮಾಹಿತಿಯನ್ನು ನಿಮಗೆ ಕೊಡ್ತೀನಿ. ಅದಕ್ಕೂ ಮುನ್ನ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡಿಸಿದ್ರೆ ಇನ್ನು ಕನ್ನಡ ಸಿನಿಮಾ ರಂಗದಲ್ಲಿ ಅವರದೇ ಅಂತ ರೀತಿಯಲ್ಲಿ ಚಾಪನ್ನು ಮೂಡಿಸಿ ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದಂಥ ನಟಿ ಗೀತಾ ಅವರು ಅಂತಲೇ ಹೇಳ್ಬೋದು. ಇನ್ನು ಚಿತ್ರರಂಗದಲ್ಲಿ ತಮ್ಮದೇ ಆದಂಥ ರೀತಿಯಲ್ಲಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಮಾಡಿದ್ದಾರೆ. ಇನ್ನು ಸಿನಿಮಾದಲ್ಲಿ ಅವರದೇ ಆದಂಥ ರೀತಿಯಲ್ಲಿ ಕೂಡ ಹೆಸರು ಮಾಡಿದ್ದಾರೆ. ಇನ್ನು ಸುಮಾರು 400 ಗದಿಗೆ ಸಿನಿಮಾಗಳಲ್ಲಿ ಅಭಿನಯಿಸಿದಂಥ ಇವರು ಭಾಗ್ಯದ ಲಕ್ಷ್ಮಿ, ಬಾರಮ್ಮ, ನಾಗಿಣಿ, ಆಕಸ್ಮಿಕ ಈಗ ಒಳ್ಳೊಳ್ಳೆ ಸಿನಿಮಾಗಳನ್ನು ಕೊಟ್ಟರು. ಈ ಬಂಧನ 2002ರಲ್ಲಿ ವಿಷ್ಣುವರ್ಧನ್ ಅವರ ಜೊತೆ ಮೂಡಿ ಬಂದಂಥ ಬ್ಲಾಕ್ ಬಸ್ಟರ್ ಮೂವಿಯಲ್ಲಿ ಕೊನೆಯ ಸಿನಿಮಾನ ಕೂಡ ಮಾಡಿದ್ದು. ಸದ್ಯಕ್ಕೆ ಮಹಾರಾಷ್ಟ್ರದ ಪುಣೆಗೆ ವಾಸವಾಗಿದ್ದು ಸ್ವಂತ ಉದ್ಯಮವನ್ನು ಮಾಡಿಕೊಂಡು ಸಾಕಷ್ಟು ಜನಕ್ಕೆ ಕೆಲಸವನ್ನು ಕೂಡ ಕೊಡುತ್ತಾ ಸುಮಾರು 32 ವರ್ಷಗಳ ಕೂಡ ಸಿನಿಮಾ ರಂಗ ದೂರವಾಗಿದ್ದಾರೆ. ಇವತ್ತೆಲ್ಲ ನಾಳೆ ಸೀರಿಯಲ್ ಸಿನಿಮಾಗಳಿಗೆ ವಾಪಸ್ ಬರ್ತಾರೆ ಅಂತ ಎಷ್ಟು ಜನ ಅಂದುಕೊಂಡಿದ್ರು. ಆ ನಟಿ ಗೀತಾ ಅವರು ಕೂಡ ಬರಲೇ ಇಲ್ಲ, ಕಾಣಿಸ್ಕೊಳ್ಳಿಲ್ಲ ಅಂತ ಸಹ ಹೇಳ್ಬೋದು. ಸ್ವಂತ ಉದ್ಯಮದ ಕಡೆ ಒಲವು ಕೊಟ್ಟು ಸದ್ಯ ಸಿನಿಮಾದಿಂದ ದೂರನೇ ಉಳಿದು ಅಂತ ಹೇಳ್ಬೋದು. ಕೇವಲ ಕನ್ನಡ ಮಾತ್ರ ಸೀಮಿತವಾಗಲಿದೆ, ತಮಿಳು, ತೆಲುಗು, ಮಲಯಾಳಂನಲ್ಲೆಲ್ಲ ಕೂಡ ಅಭಿನಯಿಸಿ ಸಾಕಷ್ಟು ದೊಡ್ಡ ಮಟ್ಟಿಗೆ ಹೆಸರು ಕೂಡ ಮಾಡಿದ್ರು ನಟಿ ಗೀತಾ ಅವರು ಅಂತ ಹೇಳ್ಬೋದು. ಏನೇ ಇರಲಿ, ಅವರ ಮುಂದಿನ ಜೀವನ ಚೆನ್ನಾಗಿರುತ್ತೆ ನಾವು ಕೂಡ ಬಯಸ್ತಾ